BA 4th ಸೆಮ್ ಭಾರತ ಸಂವಿಧಾನ, ಅದರಲ್ಲಿ ಅಧ್ಯಾಯ 4 ಭಾರತದಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆ ಐತಿಹಾಸಿಕ ಹಿನ್ನೆಲೆ. ಇಲ್ಲಿ ಭಾರತ ಸಂವಿಧಾನದ ಒಂದು ಬೆಳವಣಿಗೆ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನೋಡೋದಾದ್ರೆ, ಭಾರತಕ್ಕೆ ಬ್ರಿಟಿಷರು ಏನಂತಂದ್ರೆ 16ನೇ ಶತಮಾನದೊಳಗೆ ಏನಂತಂದ್ರೆ ವ್ಯಾಪಾರಕ್ಕಾಗಿ ಬಂದಿರ್ತಾರ. ಅವರು ವ್ಯಾಪಾರಕ್ಕಾಗಿ ಬಂದು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆಯನ್ನು ಮಾಡಿ ಅಲ್ಲಿ ಏನಂತಂದ್ರೆ ವ್ಯಾಪಾರವನ್ನು ಮಾಡ್ತಿರ್ತಾರೆ. ಕ್ರಮೇಣ ಅವ್ರು ಏನಾಗ್ತೈತಿ ಅಂತಂದ್ರೆ ಭಾರತದ ಒಂದು ರಾಜಕೀಯದಲ್ಲಿ ಅವರಿಗೆ ಅಪಾರವಾದಂಥ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಆ ಆಸಕ್ತಿಯ ಬೆಳೆಸ್ಕೊಂಡಂತಹ ಫಲವಾಗಿ ಏನಂತಂದ್ರೆ ಕಂಪನಿಯ ಆಡಳಿತದಲ್ಲಿ ಸ್ವಾರ್ಥ, ಪಕ್ಷಪಾತ, ಅಧಿಕಾರ ದುರುಪಯೋಗ ಏನಂತಂದ್ರೆ ಸರ್ವೇ ಸಾಮಾನ್ಯ ಆಗ್ತವು. ಆಗ ಕಂಪನಿ ಏನು ಮಾಡ್ತಿತ್ತು ಅಂತಂದ್ರೆ ಬ್ರಿಟಿಷ್ನ ಕಂಪನಿ ನಿಯಂತ್ರಿಸಿ ಅದರ ಒಂದು ಆಡಳಿತಾತ್ಮಕ ಚೌಕಟ್ಟನ್ನು ಸೂಚಿಸಲು ಬ್ರಿಟಿಷ್ ಸಂಸತ್ತು ಏನು ಮಾಡ್ತಿತ್ತು ಅಂದ್ರೆ ಕಾಲಕ್ಕೆ ಕೆಲವೊಂದು ಕಾನೂನುಗಳನ್ನು ಜಾರಿಗೊಳಿಸ್ತಿತ್ತು. ಆ ಕಾನೂನುಗಳ ಪೈಕಿ 1773 ರೆಗ್ಯುಲೇಟಿಂಗ್ ಕಾಯ್ದೆ ಹಾಗೂ 1784 ಪೀಟ್ಸ್ ಇಂಡಿಯಾ ಕಾಯ್ದೆ ಮತ್ತು ವಿವಿಧ ಚಾರ್ಟರ್ ಕಾನೂನುಗಳು ಪ್ರಮುಖವಾಗಿದ್ವು ಅಂತ ಹೇಳ್ಬೋದು. ಈ ಕಾಯ್ದೆಗಳು ಏನಂತಂದ್ರೆ ಅಂದಿನ ಒಂದು ಸಂವಿಧಾನ ಸ್ವರೂಪವನ್ನು ಪಡೆದಿರ್ತಿದ್ವು. ಈಗ ಹೆಂಗೆ ಸಂವಿಧಾನದ ಒಂದು ವಿಧಿವಿಧಾನಗಳಿಗೆ ಅಂದ್ರೆ ನಾವು ಆರ್ಟಿಕಲ್ಸ್ಗಳಿಗೆ ಎಷ್ಟು ಮಹತ್ವವನ್ನು ಕೊಡ್ತೀವಿ, ಆಗ ಬ್ರಿಟಿಷರ ಒಂದು ಕಂಪನಿಯ ಆಡಳಿತದಲ್ಲಿ ಹೆಂಗಿತ್ತು ಅಂದ್ರೆ ಬ್ರಿಟಿಷ್ ಸಂಸತ್ನ ಕಾಯ್ದೆಗಳು ಸಂವಿಧಾನದ ಸ್ವರೂಪದಲ್ಲಿ ಇರ್ತಿದ್ವು. ಇವು ಏನಂತ ಪ್ರಸ್ತುತ ಒಂದು ಭಾರತ ಸಂವಿಧಾನಕ್ಕೆ ಆಧಾರಗಳು ಎನಿಸಿವೆ ಅಂತಲೇ ಹೇಳ್ಬೋದು. ಈ ಕಾಯ್ದೆಗಳು ಭಾರತೀಯರ ಒಂದು ಅಸಮಾಧಾನಗಳನ್ನ ಹೋಗಿಸ್ಲಿಕ್ಕೆ ಯಶಸ್ವಿ ಆಗಲಿಲ್ಲ, ವಿಫಲ ಆದವು. ಯಾಕಂದ್ರೆ ಬ್ರಿಟಿಷ್ ಸಂಸತ್ತು ತಂದಂತಹ ಕಾಯ್ದೆಗಳಾದಂತಹ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿ ಆಗಿರ್ಬೋದು, ಸಹಾಯಕ ಸೈನ್ಯ ಪದ್ಧತಿ ಆಗಿರ್ಬೋದು, ಹೀಗೆ ಮತ್ತು ಅವರ ಧಾರ್ಮಿಕತೆಯಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದಾಗಿರ್ಬೋದು, ಈ ಎಲ್ಲ ಅಸಮಾಧಾನದಿಂದ ಏನಂತಂದ್ರೆ 1857ರಲ್ಲಿ ಸಿಪಾಯಿ ದಂಗೆಗೆ ಕಾರಣ ಆಗುತ್ತೆ ಮತ್ತು ಪ್ರಥಮ ಸ್ವತಂತ್ರ ಸಂಗ್ರಾಮ ಘಟಿಸುತ್ತಾ. ಆಗ ಬ್ರಿಟಿಷ್ ಸರ್ಕಾರವು ಭಾರತದ ಒಂದು ಆಡಳಿತವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅಂದ್ರೆ 57ರ ದಂಗೆ ನಂತರ ಏನು ಮಾಡ್ತಾರೆ, ಈಸ್ಟ್ ಇಂಡಿಯಾ ಕಂಪನಿಯಿಂದ ಕಸಿದುಕೊಂಡು ಆ ಒಂದು ಬ್ರಿಟಿಷ್ ಸಂಸತ್ತು ಏನಂತ ತಾನೇ ನೇರವಾಗಿ ಆಡಳಿತವನ್ನು ನೋಡಿಕೊಳ್ಳುತ್ತಾ. ಫಲವಾಗಿ ಭಾರತೀಯರಿಗೆ ಒಂದು ಪೂರಕವಾದ ಹಲವು ಕಾನೂನುಗಳನ್ನು ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ವಿ. ಹೀಗೆ ಆ ಒಂದು ಬ್ರಿಟಿಷ್ ಸರ್ಕಾರ ಹಲವು ಕಾನೂನುಗಳು ನಮ್ಮ ಸಂವಿಧಾನಾತ್ಮಕ ಬೆಳವಣಿಗೆ ಇತಿಹಾಸವನ್ನು ಸ್ಪಷ್ಟಪಡಿಸ್ತವು. ಆದ್ರಿಂದ ಭಾರತದ ಸಂವಿಧಾನಾತ್ಮಕ ಬೆಳವಣಿಗೆ ಇತಿಹಾಸದ ಒಂದು ಮನವರಿಕೆಗೆ ಈ ಬ್ರಿಟಿಷರು ಜಾರಿಗೊಳಿಸಿದಂತಹ ಪ್ರಾರಂಭದ ಹಲವು ಕಾನೂನುಗಳು ಪ್ರಮುಖವಾಗಿವೆ ಅಂತ ಹೇಳ್ಬೋದು. 1857ರಿಂದ 1952 ನಡುವಿನ ಕಾನೂನಾತ್ಮಕ ಬೆಳವಣಿಗೆ. ಭಾರತ ಸರ್ಕಾರ ಕಾಯ್ದೆ 1858ರ ಭಾರತ ಸರ್ಕಾರ ಕಾಯ್ದೆ. ಇದ್ರ ಹಿಂದಲ್ಲಿ ನೋಡೋದಾದ್ರೆ ಬ್ರಿಟಿಷ್ ಸಂಸತ್ತು ಏನು ಕಾಲಕ್ಕೆ ಒಂದು ಬ್ರಿಟಿಷ್ ಇಂಡಿಯಾ ಕಂಪನಿಯನ್ನ ನಿಯಂತ್ರಿಸಲಿಕ್ಕೆ ಒಂದು ಭಾರತೀಯರ ಹಿತಾಸಕ್ತಿಯ ರಕ್ಷಣೆಗೆ ಜಾರಿಗೊಳಿಸಿದಂತಹ ಕಾನೂನುಗಳು ಏನಿರ್ತಿದ್ವಲ್ಲ, ಅವು ಏನಂತಂದ್ರೆ ಭಾರತೀಯರ ಒಂದು ಸ್ಥಿತಿಯನ್ನ ಸುಧಾರಿಸಲಿಲ್ಲ. ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ, ಒಡೆದು ಆಳುವ ನೀತಿಗಳು, ಇವುಗಳಿಂದ ಏನಂತಂದ್ರೆ ಭಾರತೀಯರು ಬಳಲ್ತಾರ. ಅದರಿಂದ ಏನಂತಂದ್ರೆ ಬಹಳಷ್ಟು ಸಂಕಷ್ಟಕ್ಕೀಡಾಗ್ತಾರ. ಅಂತಿಮವಾಗಿ ಅಲ್ಲೇ 57ರ ಸಿಪಾಯಿ ದಂಗೆ ನಡೀತೈತಿ. ಜೊತೆಗೆ ಈಸ್ಟ್ ಇಂಡಿಯಾ ಕಂಪನಿಯ ನೀತಿಗಳ ವಿರುದ್ಧ ಬ್ರಿಟನ್ನಿನ ಸಾರ್ವಜನಿಕರಲ್ಲಿಯೂ ಕೂಡ ಏನಿರುತ್ತೆ ಅಂದ್ರೆ ಅತೃಪ್ತಿ ಇರ್ತೈತಿ. ಅವರಿಗೂ ಕೂಡ ಏನಂತಂದ್ರೆ ಯಾವುದೇ ರೀತಿಯಾದ ಸಮಾಧಾನ ಇರಲ್ಲ. ಬ್ರಿಟನ್ ಸಾರ್ವಜನಿಕರಿಗೂ ಕೂಡ ಅತೃಪ್ತಿ ಇರ್ತೈತಿ. ಈ ಹಿನ್ನೆಲೆಯಲ್ಲಿ ಜಾರಿಗೊಂಡಂತಹ ಭಾರತ ಸರ್ಕಾರ ಕಾಯ್ದೆಯು ಏನಂತಂದ್ರೆ ಸಿಪಾಯಿ ದಂಗೆಯ ನಂತರದಲ್ಲಿ ಏನಾಗುತ್ತಂದ್ರೆ 58ರ ಕಾಯ್ದೆ ಸಿಪಾಯಿ ದಂಗೆ ನಂತರ ಬಂದಂತಹ ಮೊದಲ ಶಾಸನವೆನಿಸುತ್ತ. ಈ ಶಾಸನಕ್ಕೆ ರಾಣಿ ವಿಕ್ಟೋರಿಯಾ ಏನಂತಂದ್ರೆ ಆಗಸ್ಟ್ 2, 1858ರಂದು ಅಂಕಿತವನ್ನು ನೀಡ್ತಾರ. ನವೆಂಬರ್ 1, 1858ರಂದು ಇದು ಜಾರಿಗೆ ಬರುತ್ತಾ. ಈ ಕಾಯ್ದೆ ಅನ್ವಯ ಭಾರತದಲ್ಲಿನ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಮತ್ತು ಭೂಪ್ರದೇಶಗಳು ಬ್ರಿಟಿಷರ ಸೊತ್ತಿಗೆಗೆ ವರ್ಗಾವಣೆಗೊಳ್ತವು. ಜೊತೆಗೆ ಭಾರತದಲ್ಲಿ ಕಂಪನಿಯ ಆಡಳಿತವು ಅಂತ್ಯಗೊಳ್ಳುತ್ತಾ ಬ್ರಿಟಿಷ್ ಸರ್ಕಾರ ನೇರ ಆಳ್ವಿಕೆ ಈ 58ರ ಕಾಯ್ದೆಯಿಂದ ಆರಂಭವಾಗುತ್ತೆ.